ಆತ್ ನೋಡ್ರಿ. ನನಗೆ ಭಾಳ ಖುಷಿ ಆತ್ರಿ ವೈನಿ. ಅಣ್ಣ ನಾವು ಇನ್ನು ಬಂದು ಒಂದು 2-3 ದಿನ ಆತು. ಇನ್ನು ಹೊಕ್ಕಿವಿ ಮಗನ್ನ ಒಬ್ಬವನ್ನ ಬಿಟ್ಟು ಬಂದೀವಿ. ಅದಕ್ಕೆ ನಾಳೆ ಮುಂಜಾನೆ ಹೋಗ್ಬಿಡ್ತೀವಣ್ಣ ನಾವು. ರೀ ಮೇನ್ ಪಾಯಿಂಟಿಗೆ ಬರ್ರಿ. ಅದನ್ನ ಹೇಳ್ರಿ ಮೊದ್ಲೇಕ. ಈಗ ಹೆಂಡ್ತಿ ಬಂದಾಳ ಇಲ್ಲ? ಹೆಂಡ್ತಿದ್ದಾಗ ಆಕಿ ಕೂಡ ಮಾತಾಡಿ ಹೇಳ್ತೀನಿ ನಿಲ್ಲ ನಿಮ್ಮ ಅಣ್ಣ. ಈಗ ತೆಗೀರಿ ಅದನ್ನ ಸುದ್ದಿನ. ಅಣ್ಣ ಅದು ಮತ್ತು ನಿನ್ನೆ ನಾ ಹೇಳಿದ್ನಲ್ಲಪ್ಪ, ಹಿಂಗ ನಮ್ದು ಒಂದು ಸ್ವಲ್ಪ ಪರಿಸ್ಥಿತಿ ಗಂಭೀರ ಐತಿ. ಅದಕ್ಕೆ ಒಂದು ಸ್ವಲ್ಪ ಅದು ಹೊಲ ಅದು ಬಿಟ್ಕೊಟ್ಟೆ ಅಂದ್ರೆ ನನಗೆ ಅನುಕೂಲ ಆಕಿತ್ತು ಅಂತೇಳಿ ಅನ್ಲಿಲ್ಲ. ವೈನಿ ಬಂದಿಂದ ಮಾತಾಡ್ತೀನಿ ಅಂತಂದು. ಏ ತಡಿ ಈಗನ ಮಾತಾಡುದು ಪಾಪ. ವೈನಿಯರಿ ಇವತ್ತ ಬಂದಾರ, ಎಲ್ಲ ಇವತ್ತ ಮಾತಾಡುದನ? ಅಂಬುಜಕ್ಕ ನೀ ಏನವ ಖಾಲಿ ಇದಿ, ಇನ್ನೊಂದು 10 ದಿನ ಇದ್ದು ಬಾ, ನಡಿತೈತಿ. ನಮ್ದು ಹಂಗತಿ ಇಲ್ಲಲ್ವ, ನಾನು ಹೆಂಡತಿ ರಜಾ ಹಾಕೊಂಬಂದಾಳ. ಅದಕ್ಕೆ ಅಣ್ಣನ ಕೂಡ ಮಾತಾಡಿ ಹೋಗ್ಬೇಕಂತ ಸಕುಬಾಯಿ. ಅದೇನಪ್ಪ ಅಂದ್ರೆ ಈಗ ನಮ್ಮ ಮದುವೆಗಿಂದ ಗಂಡ ಹೆಂಡತಿ ಒಳಗೆ ಯಾವುದೇ ಮುಚ್ಚುಮರಿ ಇರಬಾರ್ದು. ಏನೇ ಡಿಸಿಷನ್ ತೊಗೊಳೋದಿತ್ತಂದ್ರು ನಿಮ್ಮನ್ನು ಕೇಳಬೇಕು ಅನ್ನೋ ಅಭಿಪ್ರಾಯ ನಂದು. ಅದಕ್ಕೆ ಈಗೇನಪ್ಪ ಅಂದ್ರೆ ನಮ್ಮ ತಮ್ಮಗ ತಂಗಿಗೆ ಹೊಲ ಬೇಕಂತ. ನನ್ನ ಹೆಸರಲ್ಲಿ ಒಂದು 4 ಎಕರೆ ಹೊಲ ಐತಿ. ಅದಕ್ಕೆ ಬಿಟ್ಟು ಕೊಡ್ರಿ ಅಂತ ಅನ್ನಕತ್ತಾರ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನ್ರಿ? ಸರ ಅಷ್ಟು ಇವ್ರಿಗೆ ಬಿಟ್ಕೊಟ್ರೆ ಮುಂದೆ ನಮ್ಮ ಕತೆ ಹೆಂಗ? ಇನ್ನೊಂದು 1.5 ವರ್ಷ ಐತಿ ನಿಮ್ದು ಪೆನ್ಷನ್. ಮುಂದೆ ಪೆನ್ಷನ್ ಆಗಿಂದ ಏನು ಮಾಡೋದು ನಾವು? ಗಾಡಿಗೆ ಇಬ್ರು ಗಂಡ ಹೆಂಡತಿ ಕುಂತ್ಕೊಂಡ ಊರ್ ಕಡೆ ಹೋಗನ್ರಿ. ನಮಗೂ ಒಂದಿಟ್ಟು ಬೇಡ ಹೊಲ. ಹೊಲ್ದಾಗ ದುಡುಕಿ ಮಾಡೋದು ನಾವು. ಇವ್ರಿಗೆ ಕೊಟ್ಟು ಏನು ಮಾಡೋದು? ನನಗೆ ಗೊತ್ತಿತ್ತು ಈಕೆ ಅಡ್ಗಾಲ್ ಹಾಕಳಂತೆ. ಹೊಡಿಕೊ ಅಡ್ಗಾಲ್ ಹಾಕಿ ಬಿಟ್ಲು. ಅದು ವೈನಿ ಈಗ ನಮ್ದು ಕಷ್ಟ ಐತ್ರಿ. ಈಗ ನಿಮ್ಮ 2 ಹೊಟ್ಟಿ ನಡಿತೈತಿ. ನಿಮ್ಗೇನು ಮಕ್ಕಳಿಲ್ಲ ಮರಿಲ್ಲ. ಮುಂದೂ ಈ ವಯಸ್ಸಿನಾಗ ಏನು ಮಕ್ಳಂತರೂ ಆಗಂಗಿಲ್ಲ ನಿಮ್ಗೆ. ಅದು ಏನಪ್ಪ ಅಂದ್ರೆ ಮತ್ತು ನಂದು ಪರಿಸ್ಥಿತಿ ಗಂಭೀರ ಐತ್ರಿ. ಮುಂದಾದ್ರೂ ನೀವು ಆ ಆಸ್ತಿನ ನಮ್ಗೆ ಹರಿದು ಹಂಚ್ಕೊಡ್ಬೇಕಲ್ಲ. ಅದಕ್ಕೆ ಈಗ ಕೊಟ್ರೆ ಉಪಕಾರ ಹಾಕಿತ್ರಿ. ನೋಡಪ್ಪ, ನನಗೆ ಕಿವುಚಾಡಿ ಮಾತಾಡಿ ಅಭ್ಯಾಸ ಇಲ್ಲ. ನೋಡಪ್ಪ, ನಮ್ಗೆ ಮಕ್ಳು ಬಿಡ್ತಾವ ತಮ್ಮ. ಆದ್ರೆ ನಮಗೂ ವಯಸ್ಸಾಗ್ಯಾವ. ಇನ್ನೊಂದು 1.5 ವರ್ಷ ಆತಂದ್ರೆ ನಿಮ್ಮ ಅಣ್ಣಂದು ಪೆನ್ಷನ್ ಹಾಕೈತಿ. ಪೆನ್ಷನ್ ಆಗಿಂದ ಏನು ಮಾಡೋಣ? ಆಟ ಪಗಾರನ್ಯಾಗ ನಮ್ಗೆ ಹೊಟ್ಟಿಗೆ ಬಟ್ಟಿಗೆ ಆಗುತ್ತಾನೆ ಹೇಳಿ ನೋಡುನು. ಮತ್ತು ವಯಸ್ಸಾಗ್ಯಾವಪ್ಪ ನಮ್ಮಿಬ್ಬರಿಗೂ. ಮತ್ತು ನಮಗೂ ಬೇಡ ಗುಳಿಗಿ ಪಳಿಗಿ ಜಡ್ಡು ಜಾಪತ್ರಿ ಅಂತ ಬಂದುಬಿಡ್ತಾವ ವಯಸ್ಸಾಗಿಂದ. ನಮ್ಮನ್ನು ನೋಡ್ಕೊಳೋರು ಯಾರಪ್ಪ? ಹೌದಿಲ್ಲ? ನಾವು ಊರ್ ಕಡೆ ಹೋಗೋರು. ಈಗ ಬೇರೆ ಊರಾಗ ಎಷ್ಟು ದಿನ ಅಂತಿರ್ತಾರ ನಿಮ್ಮನ್ನ? ಹೌದಿಲ್ಲ? ಅಲ್ಲೇ ಊರ್ ಕಡೆ ಹೋಗಿ ಹೊಲದಾಗ ಒಂದು ಶೆಡ್ ಹಾಕೊಂಡು ನಾವು ಜೀವನ ಮಾಡ್ಬೇಕಂತದೀವಿ. ಮತ್ತು ಇದ್ದ ಹೊಲ ನಿಮಗೆ ಬಿಟ್ಟುಕೊಟ್ಟು ನಾವೇನು ಮಾಡೋಣಪ್ಪ? ಅದು ನಾವು ಅದಿವಲ್ರಿ ವೈನಿ, ನಾವು ನೋಡ್ಕೊಳಂಗಿಲ್ಲನ್ರಿ ನಿಮ್ಮನ್ನ. ಬೇಡಪ್ಪ, ಹಿಂದಕ್ಕೆ ನಾನು ಎಷ್ಟು ನೋಡ್ಕೊಂಡ್ರಿ ಮುಂದಕ್ಕೆ ಅಷ್ಟು ನೋಡ್ಕೊಂತೀರಿ ಅನ್ನೋದು ಗೊತ್ತೈತಿ ನನಗೆ. ಅದಕ್ಕೆ ನಿಮ್ಮ ವೈನಿ ಹೇಳಕತ್ತಿದ್ದು ಬರೋಬ್ಬರಿ ಐತಿ. ಈಗ ಸದ್ಯಕ್ಕಂಕರು ನಾವು ಯಾರ ಹೆಸರೇನು ಹೊಲ ಬಿಟ್ಕೊಡಕ್ಕೆ ಆಗಂಗಿಲ್ಲ. ನಿಮ್ದು ನಿಮ್ಮ ಪಾಲಿ ಕೊಟ್ಟೈತಲ್ವಾ, ನೀವು ಮಾಡ್ಕೊಡ್ರಿ. ಮಾಡ್ಕೊರಿ, ತಿನ್ಕೋರಿ. ಎಲ್ಲ ಕೊಟ್ಟಿನಿ ನಾನು. ನಾ ದುಡಿದು ಪಗಾರ ಸತ್ಯಕರ ನಿಮಗೆ ಕೊಟ್ಟಿನಿ. 1 ರೂಪಾಯಿ ಇಟ್ಕೊಂಡಿಲ್ಲ ನಾನು. ಇನ್ನ ನಮ್ದು 2 ಹೊಟ್ಟೆ ಅದು. ನಮಗೂ ಬೇಡ, ಖರ್ಚಿಗೆ ವೆಚ್ಚಕ್ಕೆ ಬೇಡ. ಅದಕ್ಕೆ ನಿಮ್ಮ ವೈನಿ ಹೇಳ್ದಂಗೆ ನಾವು ಹೊಲ ಕೊಡಕ್ಕೆ ಆಗಂಗಿಲ್ಲ. ಹೊಲ ಕೊಡ್ಲಿಕ್ಕಂದ್ರೆ ಏನಾತ? ಕೊಡ್ಲಿಲ್ಲ ಬಿಡು. ನನ್ನ ಮಗನಾರ ಸಿಗಿಸ್ತೀನಿ ಇವ್ರ ಹತ್ರ. ನನ್ನ ಮಗನಾರ ಜೋಪಾನ ಮಾಡೋಲ್ರಕ್ಕ. ಏನು ನಮ್ಮಣ್ಣ ಕೊಡ್ತಾನ ಅಂತಂದ್ರಿ. ಒಟ್ನಲ್ಲೇ ಚೊಂಬು ಹಿಡ್ಕೊಂಡು ತಿರುಪತಿಗೆ ಹೋರಿ. ಚೊಂಬ ಕೊಟ್ಟಾನೆ ಬೇಷಂದ. ಒಳ್ಳೆ ತಂದ್ವಿ. ಅದು ತುಟ್ಟಿ ಬಂಗಾರ. ಮತ್ತೆ ಇಬ್ರಿಗೆ ಬಂಗಾರ ತೊಗೊಂಡು ಹೋಗೋಣ ಅಂತಂದ್ರಿ. ಈಗ ನೋಡು ಕೊಟ್ಟಿಬಿಟ್ವಿ. ಕೊಡಂಗಿ ಇಸ್ಕೊಂಡು ವೀರಭದ್ರ ಅಂತೇಳಿ ಆಗ್ಬಿಡ್ತು. ನಿಮ್ಮ ಮಾತು ಕೇಳಿ ಮೂರಾದಿ ಮಣ್ಣ ತಗೊಳ್ರಿ. ನಿಮ್ಮ ಅಣ್ಣ ನಮ್ಗೆ ತೆಂಗಿನಕಾಯಿ ಚಿಪ್ಪ ಕೊಟ್ಟ. ಇವ್ನು ನಂಬ್ಕೊಂಬಂದಿದ್ದಕ್ಕೆ. ನಮ್ಮ ಅಣ್ಣ ಕೊಡ್ತಿದ್ನಲ್ಲಿ. ಆದ್ರೆ ಈ ಹೆಣ್ಮಾಳು ಭಾಳ ಬಿರಿಕಿದ. ನಮ್ಮ ಅಣ್ಣನ ಕೈಯ ತೊಗೊಂಡ್ಬಿಟ್ಟಾಳ ಈಕಿ ಲಗ್ನಕ್ಕಿಂತ ಮುಂಚೆನ. ಅಂದಲ್ಲೇನ ಹಿಂಗತಿ ಆತ. ನಾನು ಅವಾಗಲೇ ಬಿಡ್ಕೊಂಡೆ. ನೋಡ್ಲಿ ನಮ್ಮ ಅಣ್ಣನ ಚಂದಾಗಿ ಇಟ್ಕೊಳೋನು, ನಮ್ಮ ಹತ್ರ ಇಟ್ಕೊಳೋನು. ನೀ ಇಲ್ಲೇ ಬರೋದು ಹೋಗೋದು ಮಾಡ್ತಾನ, ಬ್ಯಾಡ ಅಂತೇಳಿ ಅಂದೆ. ನೀ ನನ್ನ ಮಾತು ಕೇಳಿದೆ. ನಿಮ್ಮ ಅಣ್ಣಗೆ 1 ರೊಟ್ಟಿ ಮಾಡಿ ಹಾಕೋದಾಗಂಗಿಲ್ಲ ಅಂದಿ. ಈಗ ನೋಡು, ಈಗ ನಾವು ಚಂದ ನೋಡ್ಕೊಂಡು ಹೋಗಿದ್ರ ಇವ ಲಗ್ನನೂ ಹಾಕಿದ್ದಿಲ್ಲ, ಆಸ್ತಿ ಎಲ್ಲ ನಮ್ಮ ಪಾಲ ಹಾಕಿತ್ತಿಲ್ಲ. ಇದು ಬೇಕಾಗಿತ್ತ? ನಾನು ಮಾಡಿತ್ತಪ್ಪ, ನೀನು ಮಾಡಿತ್ತಪ್ಪ ಇದು? ಹೌದೌದು, ವೈನಿ ಹೇಳೋದು ಬರೋಬ್ಬರಿ ಐತಿ. ಮತ್ತು ಅವ್ರಿಗೂ ಬೇಡ ಉಪ್ಪು ಜೀವನಕ್ಕೆ. ನೀವು ಹೇಳೋದು ಬರೋಬ್ಬರಿ ಐತ್ರಿ ವೈನಿ. ಅಣ್ಣ ವೈನಿ ತಪ್ಪು ತಿಳ್ಕೊಬೇಡ್ರ. ಮತ್ತು ಹೆಂಗಾದ್ರೂ ನಿಮ್ಮ ಹತ್ರ ಒಬ್ರು ಇರಲೇಬೇಕು. ನಿಮಗೂ ವಯಸ್ಸಾಗ್ಯವ. ಅದಕ್ಕೆ ನನ್ನ ಮಗ ನಿಮ್ಮ ಹತ್ರ ಇದ್ರೆ ಬೇಷಾಗಂಗಿಲ್ಲ. ಅಂದ್ರೆ ನಿಮ್ಮ ಕೈಯಾಗ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನನ್ನ ಮಗ ವೈನಿ ಎಲ್ಲ ಅಡುಗೆ ಮಾಡ್ತಾನೆ ಗೊತ್ತೇನ. ಮತ್ತು ನಿಮ್ಗೆ ಕೈಯಾಗ ಎಲ್ಲ ಕೆಲಸನೂ ಮಾಡ್ತಾನೆ. ಮನೆ ಎಲ್ಲ ಒರೆಸಿ ಕಸ ಗುಡಿಸ್ಕೊಡ್ತಾನೆ. ನಿಮಗೂ ಹೆಲ್ಪ್ ಆಗುತ್ತೆ. ಹಂಗೆ ಇಲ್ಲೇ ಸಾಲಿಗೆ ಹಚ್ಚಿದ್ರೆ ಸಾಲಿನೂ ಆಗುತ್ತೆ, ನಿಮ್ಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನನ್ನ ಮಗನ ಇಲ್ಲೇ ಕಾಲೇಜ್ಗೆ ಹಚ್ಬಿಡನ್ರಿ. ನಿಮ್ಮ ಅಕ್ಕ ನೋಡು ಹೊಲದ್ದು 1 ಲೀಟ್ರ್ ಮಿಸ್ಗಿಲ್ಲೇನು? ಅದು ನಾವು ಮಾತಾಡಿದ್ವಿ, ನಾವು ಕೆಟ್ಟಾದ್ವಿ. ಈಗ ನೋಡು ತನ್ನ ಮಗನ ಇಲ್ಲೇ ಇಡು ಜಾಬ್ ಹಾಕ್ಯಾಳ. ನಮಗೇನು ವಯಸ್ಸಾಗಿಲ್ಲ. ನಮಗೆ ಕೈಕಾಲಾಗಿನ್ನೂ ಶಕ್ತಿ ಐತಿ. ತೀರೇನೋ ಮುದುಕಿ ಅಂಕರು ಆಗಿಲ್ಲ. ಹೌದಿಲ್ಲ? ನಮಗೇನು ಯಾರ ಅವಶ್ಯಕತೆನೂ ಇಲ್ಲ. ಆಮೇಲೆ ನೋಡ್ವಾ ವಯಸ್ಸಿಗೆ ಬಂದ ನನ್ನ ಹುಡುಗ ಮತ್ತು ಹದಗೆಟ್ಟು ಏನಾರ ಆಕಿನಾರ ಆಯ್ತಂದ್ರೆ ನಮ್ಮ ಮ್ಯಾಗನ ಹೊರಲಿ. ಅದಕ್ಕೆ ಬೇಡವಾ, ನಿನ್ನ ಮಗನ ಕರ್ಕೊಂಡು ನೀ ಹೋಗು. ಅಲ್ಲೇ ಎಲ್ಲಾರ ಚಲೋ ಕಾಲೇಜಿಗೆ ಹತ್ತು.
ನಾನು ನಿಮ್ಮನ್ನ ಇಬ್ರು ಇಲ್ಲಿರ್ತೀವಿ. ನಮ್ಮ ಕಷ್ಟನೋ ಸುಖನೋ ನಾವು ನೋಡ್ಕೊಂಡು ಇಲ್ಲಿರ್ತೀವಿ. ಏನಂತೀರಿ ಸರ್ ನೀವು? ಹೌದು ಸಕುಬಯ್ಯ ಅವರು ಹೇಳೋದು ಬರೋಬ್ಬರಿ ಐತಿ. ನೋಡ್ವಾ, ಈಗ ವಯಸ್ಸಿಗೆ ಬಂದ ಹುಡುಗ ಏನು ತಿನ್ನಾರ ಆತಂದ್ರೆ ಅದು ನಮ್ಯಾಗ ಹೌದಿಲ್ಲ. ಬೇಡ ಬೇಡ, ನಿಮ್ಮ ಹತ್ರನ ಇಟ್ಕೊಂಡ್ಬಿಡು. ಹಂಗೇನಾರ ನಿನಗೆ ಆಸರ ಬ್ಯಾಸರ ಅನ್ನೋದಿತ್ತಂದ್ರೆ ಬಂದು ಒಂದೆರಡು ದಿನ ನಮ್ಮ ಮನೆಗೆ ಇದ್ದು ಹೋಗ್ಬೋದು. ಲಗ್ನಕ್ಕಿಂತ ಮುಂಚೆನೇ ನಮ್ಮ ಅಣ್ಣಗೆ ಚಂದಾಗ ಟ್ರೈನಿಂಗ್ ಕೊಟ್ಟಾಳಕಿ. ಆಯ್ತು ಬಿಡಪ್ಪ ಅಣ್ಣ, ನೀವು ಇಟ್ಕೊಳಂಗಿಲ್ಲ ಅಂತಂದ್ರೆ ನಾನು ಜುಲಿಬ್ ಮಾಡಿ ಹೇಳಕ್ಕೆ ಬರಂಗಿಲ್ಲ. ಸರಿ ಆಯ್ತು ತಗೋ. ನಾನು ಇನ್ನು ಹುಡುಗಂದು ಸಾರಿ ಚಲೋ ಆಗೋ ಮಟ ಇದ್ದು ಹಿಂದೆಗಡೆ ಹೊಕ್ಕಿನಂತ. ಅಂಬುಜಾ, ನಿನ್ನ ಗಂಡನ ಒಬ್ಬವನ್ನ ಬಿಟ್ಟು ನೀ ಇಲ್ಲಿ ಬಂದಿ ಲಗ್ನಕ್ಕಂತೇಳಿ. ಲಗ್ನಕ್ಕಂತ ಬಂದು ಹಿಂಗೆ ತಿಂಗಳಾನ ಗಂಟ್ಲೆ ತವ್ರ ಮನೆ ಕುಂತ್ರ ನಿನ್ನ ಗಂಡಂದು ಕಾನ ಪೀನಾ ಟಿಕಾನ ಅವನ ಪರಿಸ್ಥಿತಿ ಏನು ನೋಡಿಲೆ. ಗಂಡನ ಬಿಟ್ಟು ಬಾ ದಿನ ಇರಬಾರ್ದು. ನೀನು ಹೊಳಿ ನಿನ್ನ ಗಂಡನ ಮನೆಗೆ ಹೋಗು. ಮತ್ತೆ ನೋಡಿಲೆ, ಗಂಡನ ಬಿಟ್ಟು ಬಾ ದಿನ ಇದ್ರೆ ಗಂಡ ಹಾದಿ ತಪ್ತಾನ. ಅದಕ್ಕೆ ಹೇಳಕತ್ತೀನವ, ನಾಳೆ ನೀನು ಹೊಂಟ ಬಿಡು. ಮಾತಾಡ್ರಿ ವೈನಿ. ಸರ ಹೊತ್ತು ಭಾಳ ಆಗೈತಿ ಪಾಪ. ಮತ್ತು ಅವ್ರಿಗೂ ನಾಳೆ ನಚಿನಾಗೆ ಎದ್ದು ಹೋಗ್ಬೇಕು ಅವರು ಅವ್ರವ್ರ ಊರಿಗೆ. ನಡ್ರಿ ನಡ್ರಿ, ಲಗುನ ನಾವು ಲಗುನ ಮಕ್ಕೊಂಡ್ರೆ ಲಗುನ ಹೇಳಕ್ಕಾಗತ್ತೆ, ಹೌದಿಲ್ಲ? ಹಾಂ ಹೌದು ಹೌದು. ಹಾಂ, ನೀವು ಲಗುನ ಮಕ್ಕೊಂಡ್ಬಿಡ್ರವ. ಹಾಂ, ಮುಗೀತು. ನಮಗೂ ಇಲ್ಲ ನಿಮಗೂ ಇಲ್ಲ ನೋಡು. ಚಿಪ್ಪ ಕೊಟ್ಲಕ್ಕಿ ನಮ್ಮ ಮಾವನ್ನ ಈಕೆ ಕಂಟ್ರೋಲ್ನಾಗ ಇಟ್ಕೊಂಡಾಳ. ಇನ್ನೇನು ಸಿಗಂಗಿಲ್ಲ ನಮಗೆ. ನಡ್ರಿ ನಡ್ರಿ, ಇನ್ನೇನೈತಿ ಇಲ್ಲಿ? ಬಾಯಿ ಬಿಟ್ಟು ಹೇಳಿಂದನು ನಾವು ಈ ಮನೆಯಾಗಿದ್ವಿ ಅಂದ್ರೆ ನಮ್ಮಂಥ ನಾಚಿಗೇಡುಗಳು ಯಾರೂ ಅಲ್ಲ. ನಡ್ರಿ ಹೋಗೋಣ. ಯಾಕ್ರಿ ಹೊಲ್ದಾಗ ಊಟ ಮಾಡೋಣಂತ ಕರ್ಕೊಂಬಂದ್ರಿ? ಅಂಗಡಿ ಬೇರೆ ಕದ ಹಾಕಿಸಿ ಕರ್ಕೊಂಬಂದ್ರಿ. ಪ್ರೀತು ಬೇರೆ ಸ್ಕೂಲ್ನಾಗಿಂದ ಬರ್ತಾನ. ನೀವು ನೋಡಿದ್ರೆ ಅಲ್ಲೇ ಊಟ ಮಾಡೋಣ ಬಾ, ಅಲ್ಲೇ ಊಟ ಮಾಡೋಣ ಬಾ ಹೊಲ್ದಾಗ ಅಂತ ಕರ್ಕೊಂಬಂದ್ರಿ. ಯಾಕ್ರಿ? ಪ್ರೀತನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ದಿವಾಕರ್ ಹೇಳೀನಿ, ಹುಡುಗರ್ನೆಲ್ಲ ಕರ್ಕೊಂಬರ್ವಾ. ಬಂದಮೇಲೆ ಅವ್ರಿಗೆ ಒಂದು ಸ್ವಲ್ಪ ಏನಾರು ತಿನ್ನಾಕ ಮಾಡ್ಕೊಡ ಅಂತ ಹೇಳೀನಿ. ಪ್ರೀತಿನ ಬಗ್ಗೆ ತಲೆ ಕೆಡಿಸ್ಕೊಬೇಡ ನೀನು. ಏನೋ ನನಗೆ ಒಂಥರ ಬ್ಯಾಸರಾಗಿತ್ತ, ಅದಕ್ಕೆ ಇಬ್ರು ಕೂಡಿ ಹೊಲ್ದಾಗ ಊಟ ಮಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಕರ್ಕೊಂಬಂದೆ. ಪ್ರೀತುನು ಕರ್ಕೊಂಬರ್ತಿದ್ದಿಲ್ಲನ. ಪ್ರೀತು ಭಾಳ ಖುಷಿ ಪಡ್ತಿದ್ದ. ಹೊಲಕ್ಕೆ ಬರೋದಂದ್ರೆ ಅವ್ನು ಭಾಳ ಇಷ್ಟ ರೀ. ಅವನು ಕರ್ಕೊಂಬರ್ತಿದ್ವಿ ಬಿಡ. ಮತ್ತೆ ನಾಳೆ ಕರ್ಕೊಂಬರೋಣ ಅಂತ ಬಿಡು. ಈ ಸತಿ ಬೆಳೆ ಯಾಕೆ ಹುಲೂಸ್ ಐತಲ್ಲ, ಯಾಕೆ ಚಲೋ ಐತಿ ಬೆಳೆ ಅಂತ ಅನ್ಸಕತ್ತ ನೋಡು. ಸಾವಿತ್ರಿ, ನಿನ್ನ ಯಾವಾಗ ಮದುವೆ ಆಗಿನಿ ನನಗೇನು ಕಡಿಮೆ ಇಲ್ಲ ನೋಡು. ನೋಡಿಲ್ಲ ಗಾ, ನನಗ ಹೊಲ ಎಷ್ಟು ಬೆಳೆಯಾಕತ್ತಿ ಮತ್ತು ಆಸ್ತಿ ತಗೊಂಡೆ. ಕರೆ ಅಂದ್ರೆ ನನ್ನ ಜೀವನನ ಚೆನ್ನಾಗಿ ಆಗೋತು ಎಲ್ಲ ನಿನ್ನ ಕಾಲ್ಗುಣದಿಂದ. ಅಯ್ಯೋ, ಕಾಲಾಗ ಏನೈತ್ರಿ, ನೀವು ಶ್ರಮ ಪಡ್ತೀರಿ, ದುಡಿತೀರಿ, ಅದಕ್ಕೆ ಇಷ್ಟೆಲ್ಲ ಪ್ರತಿಫಲ ಸಿಗಾಕತ್ತೈತಿ. ಇದೆಲ್ಲ ಕಾಲ್ಗುಣ ಪಾಲ್ಗುಣ ಏನಿಲ್ಲ. ಯಾಕೋ ನೀನು ಒಂಥರ ಬದಲಾದಂಗದಿ ಸಾವಿತ್ರಿ. ಆರಾಮದಿಯಲ್ಲ? ನನಗೇನಾಗಂದ್ರಿ? ಆರಾಮ್ನದೇನಿಲ್ಲ. ಹಂಗೇನಾಗಿತ್ತಂದ್ರೆ ನಿಮ್ಮ ಹತ್ರ ಹೇಳ್ತಿದ್ನಿಲ್ಲ. ಆರಾಮ್ನದೇನ್ರಿ ನಾನು. ಇಲ್ಲ ಯಾಕೋ ಒಂದು ನಮೂನಿ ಬದಲಾಗಿ ನೀನು. ಕರೆ ಹೇಳು. ಕರೆನ ರೀ, ನನಗೇನಾಗಂದಿ? ಆರಾಮ್ನದೇನಲ್ಲ, ಗುಂಡ್ಕಲ್ ಇದ್ದಂಗೆ ಅದೇನೆ. ದಿನಕ್ಕೆ 3 ರೊಟ್ಟಿ ತಿಂತೀನಿ, ಹಿಡಿ ಅನ್ನ ಉಣ್ತೀನಿ. ಇನ್ನು ಏನ್ರಿ? ಇಲ್ಲ ಯಾಕೋ ಒಂದು ಸ್ವಲ್ಪ ನೀನು ಬದಲಾಗಿ ಅಂತ ಅನ್ಸಕತ್ತೈತಿ. ನಿನ್ನ ಮುಖದಾಗ ಏನೋ ಬದಲಾವಣೆ ಕಾಣಕತ್ತೈತಿ. ನನ್ನ ಹತ್ರ ಏನಾರ ಮುಚ್ಚಿಡಕತ್ತಿ ಏನು ಮತ್ತೆ? ಇಲ್ಲ ಯಾಕೋ ನೀ ಬದಲಾಗಿ. ಕರೆ ಹೇಳ. ಇವ್ರಿಗೆ ಏನಾರ ಹೇಳಲ್ಲ ದೇವಕ್ಕೆ ಮತ್ತೆ ಹಿಂಗೆ ಅಂತೇಳಿ? ಇಲ್ಲ, ದೇವಕ್ಕೆ ಹೇಳೋಣ, ಹಂಗೆಲ್ಲ ಹೇಳಂಗಿಲ್ಲ ಅಂತೆ. ಕರೆ ಅಂದ್ರೆ ನಾ ಬದಲಾಗೇನೆ. ಇಲ್ರಿ, ದೇವಕ್ಕೆ ಏನಾರ ಅಂದ್ಲ ನಿಮಗೆ? ಏನೂ ಮಾತಾಡಿಲ್ಲ. ಏನು ವಿಷಯ ಅದ? ಏನೂ ಇಲ್ಲ ರೀ, ಆ ಥರ ಏನೂ ಇಲ್ಲ ಬಿಡ್ರಿ. ನಾ ಆರಾಮಾಗಿದ್ದೇನೆ. ಬರ್ರಿ ಊಟ ಮಾಡೋಣ. ಹೊತ್ತೊಂದು ಭಾಳ ಆಗೈತಿ. ಮುಂಜಾನೆ ಸರಿಯಾಗಿ ಊಟ ಮಾಡಿಲ್ಲ. ಬರ್ರಿ ಊಟ ಮಾಡೋಣ ನಾವು. ಊಟ ಮಾಡೋಣಂತ. ಆದ್ರೆ ನೀ ನನ್ನ ಹತ್ರ ಏನೂ ವಿಚಾರ ಮುಚ್ಚಿಡಂಗಿಲ್ಲ, ಹೋದಿಲ್ಲ? ರೀ, ನಾ ಯಾವತ್ತಾದ್ರೂ ನಿಮ್ಮ ಹತ್ರ ಮುಚ್ಚುಮುರಿ ಮಾಡೇನ? ಏನಿದ್ರು ಹೇಳ್ತೀನಿ ಇಲ್ಲ? ಕರೆ ಹೇಳು, ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳು. ಇವ್ರಿಗೆ ಯಾಕೆ ಸಂಶಯ ಬಂತು? ರೀ, ತಲೆ ಮೇಲೆ ಕೈ ಇಟ್ಟು ಏನು ಹೇಳೋದು? ಹೇಳಕ್ಕೆ ಏನೈತಿ? ನಿಮ್ಮ ಹತ್ರ ನಾ ಎಲ್ಲ ಹೇಳ್ಕೊಂಡಿರ್ತೀನಿ. ನನಗೆ ಯಾಕೋ ನೀನು ನನ್ನಿಂದ ಏನೋ ಮುಚ್ಚಿಡಾಕತ್ತಿ ಅಂತ ಅನ್ಸಕತ್ತೈತಿ. ನನ್ನ ಮೇಲೆ ಹನಿ ಮಾಡಿ ಹೇಳು. ನಾ ಏನು ಮುಚ್ಚಿಟ್ಟೇನ್ರಿ? ಏನೂ ಮುಚ್ಚಿಟ್ಟಿಲ್ಲ ರೀ. ಹಂಗೇನು ಇತ್ತಂದ್ರೆ ನಿಮ್ಮ ಹತ್ರ ಹೇಳ್ತಿದ್ನಲ್ಲ. ಏನೋ ವಿಷಯನ ನಿನ್ನಿಂದ ಮುಚ್ಚಿಡಾಕತ್ತಿಲ್ಲ ಅಂತೇಳಿ ನನ್ನ ತಲೆ ಮೇಲೆ ಕೈ ಇಟ್ಟು ಹನಿ ಮಾಡು. ಯವ್ವ, ಎಂತ ಇಕ್ಕಟ್ಟಿ ಸಿಗಾಕ್ಸ್ಬಿಟ್ರವ ಇವ್ರು. ಇವ್ರಿಗೆ ಯಾಕೆ ಹಿಂಗತಿ ಅನ್ಸಕತ್ತೈತಿ? ಎಲ್ಲಕ್ಕೆ ಕಲಾಗಿಲ್ಲ ಹೇಳಿದ್ಲೇನು ಇವ್ರ ಮುಂದೆ? ಇವ್ರು ಬಿಡಂಗಿಲ್ಲ. ಇದು ಹಕ್ಕಿಕತೆ ಹೇಳ್ಬಿಡ್ತೀನಿ. ಬೇರೆ ಒಂದೆರಡು ಮಾತು ಬೇದಿರ್ತಾರ, ಹೌದಿಲ್ಲ? ಸುಳ್ಳು ಹೇಳಿರ್ಲಿಕ್ಕೆ ಅಂತಂದ್ರೆ ಅನ್ಕೊಂಡವಲ್ರಕ್ಕ ಇನ್ನೇನು ಮಾಡೋಕ್ಕಾಗತ್ತೆ? ಹೌದ್ರಿ, ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೆ. ಅದು ಏನಪ್ಪ ಅಂದ್ರೆ, ಅದು ನಾನು ತಾಯಾಗತ್ತೀನಿ ರೀ. ನನಗೆ ಕ್ಷಮಿಸ್ರಿ. ಇದ್ರಾಗ ನಂದು ಏನೂ ತಪ್ಪಿಲ್ಲ. ಕರೆ ಅಂದ್ರೆ ಅಲ್ಲಿ ಆಪ್ರೇಷನ್ ಮಾಡಿಸಿದ್ನಲ್ಲ ನನ್ನ ತವ್ರ ಮನೆಯಾಗ, ಅವರು ಡಾಕ್ಟ್ರ ಹಂಗೆ ಹೇಳಿದ್ರು ಈಕೆ ಮಕ್ಕಳಾಗಂಗಿಲ್ಲ ಅಂತೇಳಿ. ಇದು ಹೆಂಗಂತ ನನಗೆ ಗೊತ್ತಾಗವಲ್ರಿ. ದಯವಿಟ್ಟು ನನಗೆ ಕ್ಷಮಿಸ್ರಿ. ನಾ ಏನು ಸುಳ್ಳು ಹೇಳಿಲ್ಲ ನಿಮಗೆ. ಸುಳ್ಳು ಹೇಳಿ ನಿಮ್ಮನ್ನ ಮದುವೆ ಆಗಿಲ್ಲ ನಾನು. ನಾನು ಪ್ರೀತನ ಮ್ಯಾಗ ಯಾವತ್ತು ಎರಡನೇ ಭಾವ ಮಾಡಿಲ್ಲ. ಕರೆ ಹೇಳ್ಬೇಕಂದ್ರೆ ನನಗೆ ಇದು ಹೆಂಗಾತಂತೇಳಿ ನನಗೆ ಗೊತ್ತಾಗವಲ್ದು. ಅದಕ್ಕೆ ನಾಳೆ ನಾನು ಹೋಗಿ ಈ ಪಾಪುನ ಆಪರೇಷನ್ ಮಾಡ್ಸ್ಕೊಂಬರ್ತೀನಿ ರೀ.
ನಾ ಕರೆ ಹೇಳ್ತೀನಿ ರೀ. ಇದ್ರಾಗ ನಂದೇನೂ ತಪ್ಪಿಲ್ಲ. ನಾ ಪ್ರೀತಿಗೆ ಯಾವತ್ತೂ ಅನ್ಯಾಯ ಮಾಡಂಗಿಲ್ಲ ರೀ. ನನ್ನ ನಂಬ್ರಿ. ನೀ ಯಾವತ್ತು ಸುಳ್ಳು ಹೇಳಂಗಿಲ್ಲ ಅಂತ ನನಗೆ ಗೊತ್ತೈತಿ. ಏನೋ ಇದು ದೇವ್ರು ಕೊಟ್ಟು ವರ. ಯಾಕೆ ಆಪರೇಷನ್ ಮಾಡಿಸ್ಕೋತಿ? ನನಗೆ ಭಾಳ ಖುಷಿ ಐತಿ ಗೊತ್ತನ. ನನಗಂಕರು ಭಾಳ ಖುಷಿ ಆಗೈತಿ. ಇಲ್ಲ ರೀ, ಈ ಮಗು ಬಂತಂದ್ರೆ ಎಲ್ಲಿ ನನಗೆ ಕೆಟ್ಟ ಬುದ್ಧಿ ಬರ್ತಾವೋ ಏನೋ, ಪ್ರೀತನ ಮ್ಯಾಗ ಎಲ್ಲಿ ಎಣ್ಣೆ ಭಾವ ಬರ್ತೈತೆ ಏನೋ. ಬೇಡ ರೀ, ನನಗೆ ಈ ಮಗುನ ಬೇಡ. ಇದನ್ನು ತೆಗೆಸ್ಬಿಡ್ತೀನಿ. ಪ್ರೀತು ಒಬ್ಬನ ನಮ್ಮ ಮಗ. ಬೇಡ, ನನಗೆ ಈ ಮಗು ಬೇಡ. ನೀನು ಯಾವತ್ತೂ ಹಂಗತಿ ಮಾಡಂಗಿಲ್ಲ. ನನ್ನ ಮಗನ ಮಲ್ತಾಯಿ ಗತಿ ನೀ ಯಾವತ್ತೂ ನೋಡ್ಕೊಳಂಗಿಲ್ಲ ಅನ್ನೋದು ನನಗೆ ಗೊತ್ತೈತಿ. ಈ ನಿರ್ಧಾರ ಮಾಡಕ್ಕೆ ಹೋಗ್ಬೇಡ. ನೋಡಿಲಿ, ನನ್ನ ಒನ್ನಿ ಹೆಂಡತಿ ನಿನ್ನ ಹೊಟ್ಟೆ ಕುಟ್ಟಿ ಬರಾಕತ್ತಾಳ ಅಂತೇಳಿ ನನಗೆ ಎಷ್ಟು ಖುಷಿ ಆಗೈತಿ ಗೊತ್ತನ. ನೀ ನೋಡಿದ್ರೆ ಆಪರೇಷನ್ ಮಾಡಿಸ್ಕೋತೀನಂತಿ. ಆಪರೇಷನ್ ಮಾಡಿಸ್ಕೋಬೇಡ. ನೀನು ಇಂದಲ್ಲ ಯಾವತ್ತೂ ಪ್ರೀತನ ಎಣ್ಣೆ ಭಾವದಿಂದ ನೋಡಂಗಿಲ್ಲ. ನನಗದು ಗೊತ್ತೈತಿ. ಸುಮಿತ್ರಾ, ನನಗೆ ಎಷ್ಟು ಖುಷಿ ಆಯ್ತು ಗೊತ್ತನ. ನೀ ತಾಯಿ ಆಗತ್ತಾಳ ಅಂತ ಗೊತ್ತಾಗಿನ ಭಾಳ ಖುಷಿ ಆಯ್ತು. ಅದು ನನ್ನ ಮ್ಯಾಗ ನಿಮಗೆ ಏನೂ ಸಿಟ್ಟಿಲ್ಲೋದಿಲ್ಲ. ಇನ್ನೂ ನಂಬಿಕೆ ಬಂದಿಲ್ಲೇನ? ಕರೇನೆ ಹೇಳ್ತೀನಿ, ನಿನ್ನ ಮ್ಯಾಗ ಯಾವುದೇ ಥರದಂತ ಸಿಟ್ಟಿಲ್ಲ. ನನಗಂಕರು ನಾ ಅಪ್ಪ ಆಗಕತ್ತೀನಿ ಎರಡನೇ ಸಲ ಅಂತೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ನೋಡಿಲೆ, ಪ್ರೀತುಗ ಈ ವಿಚಾರ ಗೊತ್ತಾಗ್ಲಿ ಕೊನೋದು ಕುಪ್ಪಳಿಸ್ಬಿಡ್ತಾನೆ ನಮ್ಮ ಪ್ರೀತು. ಕರೇನೆ ಹೇಳ್ರಿ, ನಿಮ್ಗೆ ನಾ ತಾಯಿ ಹಾಕತ್ತೀನಂತ ಯಾರು ಹೇಳಿದ್ರ? ಕಲಾ ಹೇಳಿದ್ಲನ? ಕಲಾ ಅಲ್ಲ, ನನಗೆ ದೇವಕ್ಕವು ಹೇಳಿದ್ಲ. ಹಿಂಗ್ರಿ ಮಾವ್ರ ಹಿಂಗೆ ಅಂತೇಳಿ ನಾಳೆ ಮತ್ತು ಆಪರೇಷನ್ ಮಾಡಿಸ್ಕೊಂಡು ಬರಕ್ಕೆ ಹೊಂಟಾಳ್ರಿ ಅಂತಂದ್ಲ. ಅದಕ್ಕೆ ನಾ ಎಲ್ಲ ಮಾತಾಡ್ತೀನಿ ತಡಿವಾ ಅಂತೇಳಿ ನೀನು ಇಲ್ಲಿ ಕರ್ಕೊಂಬಂದೆ. ದೇವಕ್ಕವನ್ನ ಮತ್ತೆ ಹೋಗಿ ಯಾಕೆ ಹೇಳಿದ್ವಿ ಅಂತೇಳಿ ಆಕೆ ಕೂಡ ಜಗಳ ತೆಗಿಬೇಡ. ಆಕೆಗೂ ನೀ ತಾಯಿ ಆಗಕತ್ತಿದ್ದು ಭಾಳ ಅಂದ್ರೆ ಭಾಳ ಖುಷಿ ಕೊಟ್ಟೈತಿ ಗೊತ್ತನ. ನೋಡು ಸಾವಿತ್ರಿ, ನಿನ್ನ ಮಗಿದ್ದ ನೀನು ನಿನ್ನ ಆರೋಗ್ಯದ ಕಡೆ ಲಕ್ಷ್ಯ ಭಾಳ ಕೊಡ್ಬೇಕು. ನಮಗೆ ನೋಡು ಆ ಸೀರೆ ಅಂಗಡಿ ಎಲ್ಲ ಮುಚ್ಚಿಬಿಡೋದು ಬೇಡ ನಮ್ಗೆ. ದೇವರು ಬೇಕಾದಷ್ಟು ಕೊಟ್ಟಣ. ನೀನು ಆರಾಮಾಗಿರು. ನೋಡಿಲ್ಲ, ನಿನಗೇನಾರ ತಿನ್ಬೇಕು ಅನಿಸ್ತಂದ್ರೆ ನಾನು ಕೇಳ, ನಾನೆಲ್ಲ ತರ್ತೀನಿ. ನಿನಗೆ ಏನು ಬೇಕೋ ಅದನ್ನೆಲ್ಲ ತಂದು ಕೊಡ್ತೀನಿ. ನೀವು ಒಟ್ಟು ಆರಾಮಾಗಿರ್ಬೇಕು. ನನಗೆ ಏನು ಹೆದರಿಕಿತ್ತಂದ್ರೆ, ನನಗೆ ಹೆಂಗೆ ಮಗು ಆಗ್ತಿದ್ದು ಅಂತ ಗೊತ್ತಾಗವಲ್ದು. ಡಾಕ್ಟರ್ ಬೇರೆ ಆಗಂಗಿಲ್ಲ ಅಂತಂದಿದ್ರು. ಹೆಂಗೋ ಏನೋ ಒಂದು ಅರ್ಥನ ಆಗ್ತಾ ಇಲ್ಲ. ಹೇಳಿದ್ನಲ್ಲ, ಅದೆಲ್ಲ ದೇವ್ರು ಕೊಟ್ಟು ವರ.